ಹಾಯ್, ಇದು ಗುರುವಾರ ಬೆಳಗ್ಗೆ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಸ್ವಲ್ಪ ಟೊಮ್ಯಾಟೊ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಒಂದೆರಡು ಕಿತ್ಕೊಂಡೆ ಕೂಡ. ಈ ಟೊಮ್ಯಾಟೊ ಅದು ಚೆನ್ನಾಗಿತ್ತು ಅಂತ. ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ. ಈ ಆಲೂಗಡ್ಡೆ ಪಲ್ಯಕ್ಕೆ ನಾನು ಆಲೂಗಡ್ಡೆ ಬೇಯಕ್ಕಿಡುವಾಗ್ಲೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಇಟ್ಕೋತೀನಿ. ಅವಾಗ ಆಲೂಗಡ್ಡೆ ಅಷ್ಟೊಂದು ಸಪ್ಪೆ ಅಂತ ಅನ್ಸೋದಿಲ್ಲ. ಹಾಗೆ ಕಾಫಿ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಗಾಡಿ ವೆಲ್ಡಿಂಗ್ ಕೆಲಸ ಇತ್ತು, ಅದಕ್ಕೆ ವೆಲ್ಡಿಂಗ್ ಮಾಡೋರು ಕೂಡ ಬಂದಿದ್ರು ಅಂತ ಹೇಳಿ. ಹಾಗೆ ನಾನು ಇವತ್ತು ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲಾ ತರದ ಬೇಳೆ ಕಾಳುಗಳನ್ನು ಕೂಡ ಹಾಕಿ ಮಾಡಿರ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಮಸಾಲೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಎಲ್ಲಾ ರೆಸಿಪಿಗಳನ್ನು ಕೂಡ ನನ್ನ ಮಲ್ನಾಡ್ ವ್ಲಾಗ್ಸ್ ಕನ್ನಡ ಚಾನೆಲ್ ನಲ್ಲಿ ನಾನು ಡೀಟೇಲ್ ಆಗಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡಬಹುದು. ಹಾಗೆ ನಾನು ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ಕೊಂಡಿದ್ದೆ. ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡಿದ್ದೆ, ಹಂಗಾಗಿ ತುಂಬಾನೇ ಚೆನ್ನಾಗಿತ್ತು. ವಿಡಿಯೋ ಎಲ್ಲ ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್.